ಅಲ್ವಾ? ಖುಷಿಯಾಗಿರ್ತೀನಿ. ಸೊ ಅದೇ ತಾನೇ ಪ್ರಯತ್ನ ಜೀವನದಲ್ಲಿ ಅಷ್ಟೇ ಅಲ್ವಾ? ಖುಷಿಯಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹೌದು. ನಮ್ಮ ಬ್ರದರ್ ಹೆಂಗ್ ಸಿಕ್ಕಿದ್ರು ಅಂತ ಹೇಳ್ಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಬ್ರೋ ನೀವು ಯುರೋಪಲ್ಲಿ ಇದ್ದೀರಾ, ಯಾವತ್ತಾರು ನಮ್ಮ ಡೆನ್ಮಾರ್ಕ್ಗೆ ಬರಬೇಕು, ಪ್ರಪಂಚದ ಅತ್ಯಂತ ಸುಂದರವಾದ ದೇಶ ಇದು, ಇಲ್ಲಿಂದ ನೀವು ಎಲ್ಲ ಕಡೆನೂ ನಾರ್ವೆ ಸ್ವೀಡನ್ ಎಲ್ಲ ನೋಡ್ಬೋದು ಅಂತ. ಅದಕ್ಕೆ ಹೇಳಿದೆ ಎಲ್ಲ ದೇಶ ನೋಡೋಕ್ಕಾಗತ್ತೋ ಇಲ್ವೋ, ನೀವು ಪ್ರೀತಿಯಿಂದ ಕರೆ ಕೊಟ್ಟಿದ್ದೀರಾ, ನಿಮ್ಮನ್ನು ನೋಡೋಕ್ಕೋಸ್ಕರ ಬಂದೇ ಬರ್ತೀನಿ. ಹಾಗೆ ನಮ್ಮ ಪುಟ್ಟಿನ ಮತ್ತು ಫ್ಯಾಮಿಲಿ ಜೊತೆ ಕಾಲ ಕಳೆಯೋಣ. ಹಾಗೆ ಡೆನ್ಮಾರ್ಕ್ ದೇಶವನ್ನು ಯಾರು ತೋರಿಸಿಲ್ಲ, ತೋರಿಸ್ಬಿಡೋಣ ಈ ಸತಿ ಕನ್ನಡಿಗರಿಗೆ ಎಲ್ಲರಿಗೂ ಅಂತ. ಕನ್ನಡದವ್ರು ಯಾರು, ಇವನ್ ಆಂಧ್ರದವರು ಅಷ್ಟೇ ಯಾರು ತೋರಿಸಿಲ್ಲ. ಕನ್ನಡ ಅಲ್ಲಿ ಆಂಧ್ರ ಅಲ್ಲಿ ಹೌದಾ? ಯಾರು ತೋರಿಸಿಲ್ಲ ಇದುವರೆಗೆ ಯಾರು. ಹಾಗಾದ್ರೆ ಡೆನ್ಮಾರ್ಕ್ನ ಸಖತ್ತಾಗಿ ಕ್ಲಾಸಿಯಾಗಿ ಮಾಸಾಗಿ ಎಂಟರ್ಟೈನಿಂಗ್ ಆಗಿ ತೋರಿಸ್ಬಿಡೋಣ. ಬಿಲ್ಡಿಂಗ್ ಎಲ್ಲ ವಿಚಿತ್ರವಾಗಿದೆ ಇಲ್ಲಿ. ಕಾಪನ್ ಒಂದೊಂದು ಒಂದೊಂಥರ ಕಟ್ಟಿದ್ದಾರೆ, ಡಿಸೈನ್ ಚೆನ್ನಾಗಿ ಅಲ್ವಾ? ನೋಡಿ, ಆರ್ಕಿಟೆಕ್ಟ್ ಹೌದು, ಬಹಳ ಡಿಫ್ರೆಂಟ್ ಆಗಿದೆ ಆರ್ಕಿಟೆಕ್ಚರ್. ಅಲ್ಲಿ ಬಸ್ ಸ್ಟಾಪ್ ಅಲ್ಲೂ ಅಷ್ಟೇ ಅದೇನೋ ವಿಚಿತ್ರವಾಗಿತ್ತು ಬಿಲ್ಡಿಂಗು. ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇದೆ ಇಲ್ಲಿ. ನಿಮ್ಗೆ ಹೋಗ್ತಾ ಗೊತ್ತಾಗ್ತದೆ. ಭಾಳ ಖುಷಿ ಆಗುತ್ತೆ. ಇಲ್ಲಿ ಫ್ಲವರ್ ಕಲ್ಚರ್ ಬಹಳ ಜಾಸ್ತಿ ಇದೆ. ಒಬ್ರನ್ನೊಬ್ರು ವೆಲ್ಕಮ್ ಮಾಡಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ಫ್ಲವರ್ಸ್ ತೊಗೊಂಡು ಹೋಗ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆ ಫೀಲಿಂಗ್ ತರುತ್ತದು. ಮತ್ತು ಇಲ್ಲಿ ರಸ್ತೆಯಲ್ಲಿ ಬೀದಿಯಲ್ಲಿ ಎಲ್ಲ ಕಡೆ ಬೊಕ್ಕೆಗಳೇ. ಕಾರೆಲ್ಲ ಕಾಸ್ಟ್ಲಿನಾ ಇವು ದೇಶದಲ್ಲಿ ಪರ್ಚೇಸ್ ಮಾಡೋದು? 180% ಟ್ಯಾಕ್ಸ್. 180%. ಇಂಡಿಯಾಗಿಂದ ಜಾಸ್ತಿನ ಹಾಗಾದ್ರೆ? 180% ಅದು ಹೇಳ್ತಾ ಇದ್ದೀನಿ. ಒಬ್ಬ ಎಷ್ಟಾಗುತ್ತೆ ಈ ಕಾರ್ ಇವಾಗ ನೀವು ತೊಗೊಂಡಿರೋದು? ಯಾಕೆ ಬ್ರೋ ಈ ಕಾರ? ಈ ಕಾರ್ ಈಗ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಇಂಡಿಯನ್ ಕರೆನ್ಸಿ ಹೇಳ್ಬೇಕಂದ್ರೆ 45 lakhs ಆಗಿದೆ. 45 lakhs. ಇದೇ ಜರ್ಮನ್ ಆಗಿದ್ರೆ? ಇದು ಜರ್ಮನ್ ಆಲ್ಮೋಸ್ಟ್ ಈಗ ನಿಮಗೆ 20-25 ಅರ್ಧಕ್ಕರ್ಧ ರೇಟ್ ಸಿಗುತ್ತೆ. ಅಬ್ಬೋ, ಬಹಳ ವ್ಯತ್ಯಾಸ ಇದೆ ರೀ. ಅಂದ್ರೆ ಇಲ್ಲಿ ಟ್ಯಾಕ್ಸೇಷನ್ ಸಿಸ್ಟಮ್ ಜಾಸ್ತಿ, ಹಂಗೆ ಫೆಸಿಲಿಟಿ ಕೂಡ ಹಂಗೆ ಕೊಡ್ತಾರೆ ಅನ್ಸುತ್ತೆ. ಫೆಸಿಲಿಟಿ ಬಹಳ ಚೆನ್ನಾಗಿದೆ. ನಾವೆಲ್ಲ ಕೇಳೋಣ ಅವ್ರಿಗೆ, ಹೆಂಗೆ ಈ ದೇಶ ಹೆಂಗ್ ನಡೆಯುತ್ತೆ, ಈ ದೇಶದ ಆಚಾರ ವಿಚಾರ, ಊಟ ತಿಂಡಿ, ರೀತಿ ನೀತಿ, ರೂಲ್ಸ್ ರೆಗ್ಯುಲೇಷನ್ಸ್ ಯಾವ್ದು ಬಿಡಂಗಿಲ್ಲ, ಎಲ್ಲ ತೋರಿಸ್ಬಿಡೋದೆ. ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಕಂಟ್ರಿ ಅಲ್ವಾ ಇದು? ಜಗತ್ತಿನ ಅತ್ಯಂತ ಖುಷಿಯಾದ ದೇಶ ಅಂತೆ. ಇವ್ರು ನೋಡಿದ್ರೆ ಗೊತ್ತಾಗ್ತಾ ಇದೆ ನಂಗೆ. ನಿಮಗೆ ಜನ ಈಗ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಈಗ ಹಾಲಿಡೇ ಅಲ್ವಾ. ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಈಗ ಎಲ್ಲರೂ ಔಟ್ಸೈಡ್ ಇದ್ದಾರೆ, ಬೇರೆ ಕಂಟ್ರಿಯಲ್ಲಿ ಇದ್ದಾರೆ ಜನ. ಓಕೆ, ಈ ವೀಕ್ ವಾಪಸ್ ಬರುತ್ತಾರೆ ಎಲ್ಲ. ನೆಕ್ಸ್ಟ್ ವೀಕ್ ಎಲ್ಲ ನೆಕ್ಸ್ಟ್ ವೀಕ್ ಈ ವೀಕು ಎಲ್ಲ ವಾಪಸ್ ಬರ್ತಾರೆ. ಸಮ್ಮರ್ ಸಮಯದಲ್ಲಿ ಯಾಕಂದ್ರೆ ಇಲ್ಲಿ ವಿಂಟರ್ ಒಂದ್ಸಲಿ ಶುರು ಆಗ್ಬಿಟ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ, ಮಾರ್ಚ್ ವರೆಗೂ ಬರೀ ಹಿಮಪಾತ, ಮತ್ತೆ ಏನು ಒಂಥರ ಫುಲ್ ಸೂರ್ಯನೇ ಇರಲ್ಲ ಅಲ್ವಾ, ಒಂಥರ ಮೂಡೇ ಚೆನ್ನಾಗಿರೋಣ ಅನ್ಬಿಟ್ಟು ಇವಾಗ ಸಮ್ಮರ್ ಸಿಕ್ಕಿದ್ರೆ ಊರ್ ಸುತ್ತ ಬಿಡ್ತಾರೆ ಇಲ್ಲಿ ಜನಗಳು. ಬಟ್ ಇದೂ ಚೆನ್ನಾಗಿರುತ್ತಲ್ಲ ಸಮ್ಮರ್ಗೆ? ಇದು ಚೆನ್ನಾಗಿರುತ್ತೆ. ಬಟ್ ಅವ್ರೂರಲ್ಲೇ ಇದ್ದು ಬೇಜಾರಾಗಿರುತ್ತೆ, ಬೇರೆಯವ್ರಿಗೆ ಹೋಗ್ತಾರೆ, ಬೀಚ್ ಗೀಚ್ ಆ ಕಡೆ ಹೋಗ್ತಾರೆ. ಬ್ರದರು IT ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಕೆಲಸ ಮಾಡ್ತಾರೆ. 8 ವರ್ಷಗಳ ಕಾಲದಿಂದ ಡೆನ್ಮಾರ್ಕ್ ದೇಶದಲ್ಲಿದ್ದಾರೆ. ಬಟ್ ಡೆನ್ಮಾರ್ಕ್ಗೆ ಯಾಕೆ ಬಂದ್ರಿ ಎಲ್ಲದಕ್ಕೂ? ಅಂದ್ರೆ ನಾನು ಡೆನ್ಮಾರ್ಕಿಗೆ ಬರ್ಬೇಕಂತೇನಿಲ್ಲ, ನನಗೆ 2 HCL ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಇಲ್ಲ, ನಾನು ಫಸ್ಟ್ ನನ್ನ ಜಾಬ್ ಸ್ಟಾರ್ಟ್ ಆಗಿದೆ ಬಾಂಬೆಯಿಂದ.